ಈ ಕ್ಷೇತ್ರದಲ್ಲಿ ಒಂದು ಮಹಾ ಸೇವೆ ನೆರವೇರುತ್ತೆ ಭಕ್ತಾದಿಗಳಿಂದ. ಏನಪ್ಪ ಅದು ಅಂತಂದರೆ ಸಂಕಲ್ಪ ಸೇವೆ ಅಂತ. ಭಕ್ತಾದಿಗಳು ಬಂದು ಈ ಸನ್ನಿಧಿಯಲ್ಲಿ ಸ್ವಾಮಿಯ ಮುಂದೆ ಅವರ ಇಷ್ಟಾರ್ಥಗಳನ್ನು, ಬೇಡಿಕೆಗಳನ್ನು ಸಲ್ಲಿಸಿಕೊಂಡು ಅವರು ಒಂದು ಸೇವೆಯನ್ನು ಮಾಡ್ತಾರೆ. ಕಾಯಿಯನ್ನು ಧರಿಸಿ ನೀರಿನಲ್ಲಿ ಆ ಕಲ್ಯಾಣಿ ನಾವು ನೋಡಿದ್ವಲ್ಲಾಗಲೇ, ಆ ಕಲ್ಯಾಣಿಯಲ್ಲಿ ಮುಳುಗಿ ಒದ್ದೆ ಬಟ್ಟೆಯಲ್ಲೇ ಈ ಪ್ರದಕ್ಷಿಣೆಯನ್ನು ಮಾಡಿ 7 ಬಾರಿ ಆನಂತರ ಕಾಯಿಯನ್ನು ದೇವರಿಗೆ ಸಮರ್ಪಿಸ್ತಕ್ಕಂಥದ್ದು. ಹೇಗಿರುತ್ತೆ ಆ ಕಾಯಿಯನ್ನು ನಾವೀಗ ಗಮನಿಸೋಣ. ಅರ್ಚಕರಿಂದ ಹೀಗೆ ಒಂದು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿದಂಥ ವಸ್ತ್ರವನ್ನು ಕೊಡ್ತಾರೆ. ಇದನ್ನು ಸೊಂಟಕ್ಕೆ ಧರಿಸಿ ಅವರು ಕಟ್ಟಿಕೊಂಡು ಆ ಕಲ್ಯಾಣಿ ಬಳಿಗೆ ಹೋಗಿ 7 ಬಾರಿ ಈ ತೆಂಗಿನಕಾಯಿ ಸಮೇತ ಮುಳುಗ್ತಾರೆ. ಹಾಗೆ ಪ್ರದಕ್ಷಿಣೆಯನ್ನು ಹಾಕಿ ಕೊನೆಗೆ ಇದನ್ನು ಅರ್ಚಕರಿಗೆ ಅರ್ಪಿಸ್ತಾರೆ. ಇದು ಬಹಳ ವಿಶೇಷ ಅನ್ನಿಸುವಂಥ ಸೇವೆ. ಈ ಸೇವೆ ಮಾಡಲಿಕ್ಕಾಗಿಯೇ ರಾಜ್ಯ ಹೊರ ರಾಜ್ಯಗಳಿಂದೆಲ್ಲ ಭಕ್ತರು ಬರ್ತಾರೆ. ಆ ಸೇವಾ ವಿಶೇಷ ಹೇಗಿರುತ್ತೆ, ಹೇಗೆ ಭಕ್ತರು ನಡ್ಕೊಳ್ತಾರೆ, ಅದನ್ನು ಈಗ ನಾವು ಗಮನಿಸೋಣ. ಹೀಗೆ ಅನನ್ಯ ಭಕ್ತಿಯಿಂದ ಭಕ್ತರು ಬಂದು ದಿನಗಳ ಎಣಿಕೆಯೇ ಇಲ್ಲದೆ ಸೇವೆ ಮಾಡುವುದು ಉಂಟು. ಇನ್ನು ನಾವು ಈ ಆವರಣದಲ್ಲಿ ಒಂದು ಪುರಾತನವಾದ ಅರಳಿ ವೃಕ್ಷವನ್ನು ಕಾಣಬಹುದು. ಇದನ್ನು ವಾದಿರಾಜ ಮಹಾಸ್ವಾಮಿಗಳೇ ನಟ್ಟದ್ದು ಅಂತ ಹೇಳ್ತಾರೆ. ಅಂದಹಾಗೆ ಬರುವಂಥ ಭಕ್ತಾದಿಗಳು ಈ ಅರಳಿ ಕಟ್ಟೆಯಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ನಾಗ ಪ್ರತಿಷ್ಠೆಯನ್ನು ಮಾಡ್ತಾರೆ. ಮನಸ್ಸಿನಲ್ಲಿ ಬೇಡಿಕೆ ಇಟ್ಕೊಂಡು ಇಲ್ಲಿ 3 ದಿನದ ಸೇವೆ ಸಂಬಂಧ ಬಂದಿದ್ದೇನೆ. ಇಲ್ಲಿ ಏನು ನಾವು ಹರಕೆ ಹೊತ್ಕೋತೀವೋ, ಏನು ಬೇಡಿಕೆ ಬೇಡ್ಕೋತೀವೋ, 3 ದಿನ ನಾವು ಸೇವಾ ಮಾಡಿದರೆ ಅದು ಇಚ್ಛಾ ಪೂರ್ತಿ ಆಗುತ್ತೆ ಅಂತಾರೆ. ಅದು ನನ್ನ ಅನುಭವ ಕೂಡ ಇದೆ ಅದರಲ್ಲಿ. ಅದಕ್ಕೆ ನಾನು ಕೂಡ 3 ದಿನ ಇಲ್ಲಿ ಸೇವಾ ಮಾಡ್ಲಿಕ್ಕೆ ಬಂದಿದ್ದೀನಿ. ಈ ಒಂದು ಸ್ಥಳದ ಮಹಿಮೆ ಏನು ಅಂದರೆ 3 ದಿನದ ಸೇವೆ, 5 ದಿನದ ಸೇವೆ, 7 ದಿನದ ಸೇವೆ, ನೀವೇನೇ ಅಂದ್ಕೊಂಡ್ರು ನಿಮ್ಮ ಮನಸ್ಸಿನ ಇಷ್ಟಾರ್ಥ ನಿಜವಾಗ್ಲೂ ನೆರವೇರುತ್ತೆ. ಅದಕ್ಕೆ ನನ್ನ ಒಂದು ಉದಾಹರಣೆನೇ ನೀವು ತೊಗೋಬೋದು. ನಾನು ಮದುವೆಗೂ ಮುಂಚೆ ನನಗೆ ಯಾರೋ ಈ ಥರ ಹೇಳಿದ್ದು, ನನಗೆ ಇದ್ರದ್ದು ಸ್ಥಳದ ಮಹಿಮೆ ಅಥವಾ ಈ ಸ್ಥಳದ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಯಾರೋ ಹೇಳಿದ್ರು ಈ ಥರ 3 ದಿನದ ಸೇವೆ ಮಾಡಿದ್ರೆ ನೀವೇನು ಅಂದ್ಕೊಂಡ್ರು ಅದಾಗುತ್ತೆ ಅಂತ. ಆವಾಗಲಿಂದ ಶುರು ಮಾಡಿದ್ದೀನಿ. ಇದು ಸುಮಾರು ನಾನು 7ನೇ ಸತಿ ಮಾಡ್ತಾಯಿದ್ದೀನಿ. ಬರುವ ಭಕ್ತಾದಿಗಳು ಇಲ್ಲಿಗೆ ಅವರ ಕೋರಿಕೆಯನ್ನು, ಅಂದರೆ ಅವರು ಏನೋ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರಲ್ಲ, ಆ ಸಂಕಲ್ಪವನ್ನು ಈಡೇರಿಸುವಾಗಲೂ ಈ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ ವಾದಿರಾಜರ ಸಮೀಪಕ್ಕೆ ಹೋಗ್ತಾರೆ. ಈ ಎಲ್ಲ ಪೂಜೆ ಸೇವೆಗಳ ಜೊತೆ ಒಂದು ವಿಶಿಷ್ಟ ಆಚರಣೆ ಇದೆ. ಅದೇನು ಅಂದರೆ ಭೂತರಾಜನಿಗೆ ನೆರವೇರುವಂಥ ಪೂಜೆ. ಬಹಳ ವಿಶೇಷ ಅನ್ನಿಸುವಂಥ ಪೂಜಾ ವಿಧಿ ಅದು. ಅದನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ನೆರೆದಿರುತ್ತಾರೆ. ಇಲ್ಲಿ ಇದ್ದಂಥ ವಾದಿರಾಜರಿಗೆ
ಒಂದು ಅಪೇಕ್ಷೆ ಉಂಟಾಗಿತ್ತಂತೆ. ಏನು ಅಂತಂದರೆ ತ್ರಿವಿಕ್ರಮರನ್ನು ತಾವು ಪೂಜಿಸಬೇಕು ಅನ್ನುವಂಥದ್ದು. ಹಾಗಾಗಿ ಭೂತರಾಜನನ್ನು ಕಳಿಸಿ ವೇದವ್ಯಾಸರನ್ನು ಸಂಪರ್ಕ ಮಾಡಿ ಆ ಭೂತರಾಜ ಅವರ ಶಿಫಾರಸ್ಸಿನ ಮೇಲೆ ದೇವತೆಗಳಿಂದ ತ್ರಿವಿಕ್ರಮನನ್ನು ಈ ಸನ್ನಿಧಿಗೆ ಕರೆತಂದರಂತೆ. ಆ ತ್ರಿವಿಕ್ರಮನನ್ನು ಕರೆತಂದು ಪೂಜಿಸಿದಂಥ ಜಾಗ ಒಂದಿದೆ. ನಾವೀಗ ಆ ತ್ರಿವಿಕ್ರಮನ ದರ್ಶನಕ್ಕೆ ಹೋಗೋಣ. ಭೂತರಾಜರು ವಾದಿರಾಜ ಮಹಾಸ್ವಾಮಿಗಳಿಗೆ ತ್ರಿವಿಕ್ರಮನ ಹೊತ್ತು ತರುವಾಗ ರಥದ ಸಮೇತವಾಗಿ ಆ ತ್ರಿವಿಕ್ರಮನನ್ನು ಹೊತ್ತು ತಂದರಂತೆ. ನಾವೀಗ ರಥ ಸಹಿತವಾದಂಥ ದೇವಾಲಯವನ್ನು ಒಳಗೆ ಕಾಣ್ತೀವಿ. ಬನ್ನಿ ಹೋಗೋಣ. ಭಗವಂತನ 24 ಸ್ವರೂಪಗಳಲ್ಲಿ ತ್ರಿವಿಕ್ರಮಂದು 7ನೇ ಸ್ವರೂಪ. ಅಂಥ ತ್ರಿವಿಕ್ರಮ ಸ್ವಾಮಿಯನ್ನು ಹೊತ್ತು ತರುವಾಗ ರಥದ ಸಮೇತ ಭೂತರಾಜ ಹೊತ್ತು ತಂದ. ಆಗ ಮಾರ್ಗ ಮಧ್ಯೆ ಒಬ್ಬ ರಾಕ್ಷಸ ಭೂತರಾಜನಿಗೆ ತೊಂದರೆಯನ್ನು ಕೊಟ್ಟನಂತೆ. ಆಗ ಈ ರಥದ ಒಂದು ಚಕ್ರವನ್ನು ಕಿತ್ತು ರಾಕ್ಷಸನ ಸಂಹಾರ ಮಾಡಿದಂತೆ. ಹಾಗಾಗಿ ನಾವಿಲ್ಲಿ ಕೇವಲ 3 ರಥಗಳು ಅಂದರೆ ಚಕ್ರ ಇರುವಂಥ ಗೋಪುರವನ್ನು, ದೇವಸ್ಥಾನವನ್ನು ನಾವಿಲ್ಲಿ ಕಾಣಬಹುದು. ನಾವೀಗ ಕಾಣೋಣ ಅದನ್ನು. ನೋಡಿ, ಇಲ್ಲಿ ನಾವು ಈ ರಥದೋಪಾದಿಯಲ್ಲಿರುವಂಥ ಮಂಟಪವನ್ನು ಕಾಣಬಹುದು. ಇದು ಮಂಟಪ ಅಂದರೆ ಇದಕ್ಕೆ ಸೇರಿಕೊಂಡಂತೆ ಇರುವಂಥ ಚಕ್ರ ಇದು. ಹೀಗೆಯೇ ಭೂತರಾಜರು ತ್ರಿವಿಕ್ರಮ ದೇವರನ್ನು ಹೊತ್ತು ಈ ಭಾಗಕ್ಕೆ ತಂದರು. ಇಲ್ಲಿ ವಾದಿರಾಜರು ತ್ರಿವಿಕ್ರಮ ದೇವರನ್ನು ಪೂಜೆ ಮಾಡಿ ಆರಾಧಿಸಿದರು ಅಂತ ಹೇಳ್ತಾರೆ. ಅಂತಹ ತ್ರಿವಿಕ್ರಮನನ್ನು ನಾವೀಗ ಕಾಣಬಹುದು. ಅಂದಾಗಿ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿ ನಾವು 2 ಚಕ್ರಗಳನ್ನು ಕಾಣ್ತೀವಿ ಈ ಭಾಗದಲ್ಲಿ. ಆ ಭಾಗದಲ್ಲಿ ಒಂದೇ ಚಕ್ರವನ್ನು ಕಾಣಲಿಕ್ಕೆ ಸಾಧ್ಯ. ಅದೇ ಇನ್ನೊಂದು ಚಕ್ರ ಆ ರಾಕ್ಷಸನ ಸಂಹಾರ ಮಾಡಿದ್ರು ಭೂತರಾಜರು. ಹಾಗಾಗಿ ಇದೊಂದು ರಥದೋಪಾದಿಯಲ್ಲಿರುವಂಥ ಮಂಟಪ, ಆದರೆ 3 ಚಕ್ರಗಳನ್ನು ಒಳಗೊಂಡಿದೆ. ಇಲ್ಲಿ ತ್ರಿವಿಕ್ರಮನ ದರ್ಶನವನ್ನು ನಾವೀಗ ಮಾಡೋಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರ